ಬಟ್ಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರಿಗೂ ನಮಸ್ಕಾರ. ಸೊ ಈಗ ಜಸ್ಟ್ ಪೂಜೆ ಮಾಡೀನಿ. ಪೂಜೆ ಮಾಡಿ ಬೆಳಗಿನ ನಾಷ್ಟಕ್ಕೆ ಅಕ್ಕಿ ಉಪ್ಪಿಟ್ಟು ಮಾಡಿರಾತಂತ ಹೇಳಿ ಮಾಡತ್ತಿದ್ದೀನಿ. ಹಂಗೆ ಉಪ್ಪಿಟ್ಟು ಹೆಂಗೆ ಮಾಡ್ತೀವಿ ಅಂಥೇಳಿ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋ ಮಾಡತ್ತೀನಿ. ಬರ್ರಿ ನೋಡೋಣ ಅಂತ ಹೆಂಗೆ ಮಾಡ್ತೀವಿ ಅಂತ ಹೇಳಿ. ನಮ್ಮ ಕಡೆ ಜಾಸ್ತಿ ಗೋಧಿ ಉಪ್ಪಿಟ್ಟಕ್ಕಿಂತನೂ ಅಕ್ಕಿ ಉಪ್ಪಿಟ್ಟೇನ ಮಾಡ್ತಾರೋ. ಅಕ್ಕಿ ರವದ ಉಪ್ಪಿಟ್ಟು, ಅಕ್ಕಿನ ಬೀಸ್ಕ್ಯಾರ ಅದರ ರವದಿಂದ ಉಪ್ಪಿಟ್ಟು ಮಾಡ್ತೀವಿ ನಾವು. ಅದು ತಿನ್ನೋದ್ರಿಂದ ಹೆಚ್ಚಾಗಿ ಕಾವು ಆಗೋದಿಲ್ಲ ಅಂಥೇಳಿ, ಅಕ್ಕಿ ಅಂದ್ರೆ ತಂಪಲ್ಲ ಅಂಥೇಳಿ ಅಕ್ಕಿ ಉಪ್ಪಿಟ್ಟನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದನ್ನು ಹೆಂಗೆ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಸೇಮ್ ರವದ ಉಪ್ಪಿಟ್ಟು ಗತೆನ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಷ್ಟೇ. ಬರ್ರಿ ತೋರಿಸ್ತೀನಂತೆ. ನೋಡಿರಿ, ನಾನು ಒಂದು ಬಾಳ್ಗಿ ಒಳಗೆ 3 ಕಪ್ ಅಷ್ಟು ಅಕ್ಕಿ ರವೆ ತೊಗೊಂಡಿದ್ದೀನಿ. ಅಕ್ಕಿ ರವಾನ ಗೋಧಿ ರವದಕ್ಕಿಂತನೂ ಹೆಚ್ಚಾಗಿ ಹುರ್ಕೋಬೇಕು, ನುಣ್ಣಗೆ ಆಗ್ಬೇಕದ. ಸ್ವಲ್ಪ ಕೆಂಪು ಕಲರ್ ಆಗೋ ಥರ ಹುರ್ಕೋಬೇಕು. ನಾವು ಎಷ್ಟು ಚಂದ ಹುರ್ಕೋತೀವಲ್ಲ ಅಷ್ಟು ಚಲೋ ಉಪ್ಪಿಟ್ಟಕತ್ತಿ ಅದು. ಈ ಕಡೆ ಒಂದು ಬೋಗೋನಿ ಇಟ್ಟಿದ್ದೀನಿ. ಬೋಗೋನಿ ಒಳಗೆ ಎಷ್ಟು ಆಯಿಲ್ ಬೇಕಲ್ಲ ಅಷ್ಟು ಆಯಿಲ್ ಹಾಕತ್ತೀನಿ. ಇದಕ್ಕೆ ಅದಕ್ಕಿಂತನೂ ಸ್ವಲ್ಪ ಹೆಚ್ಚಾಗಿನ ಆಯಿಲ್ ಹಾಕ್ಬೇಕು. ಎಣ್ಣೆನೂ ಕಾದತ್ತಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ. ಹಂಗೆ ಸ್ವಲ್ಪ ಕಡ್ಲಿ ಬ್ಯಾಳಿ ಆಮೇಲೆ ಉದ್ದಿನ ಬ್ಯಾಳಿನೂ ಹಾಕ್ಕೊಂಡು, ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರುತ್ತನೂ ಒಂದು ಸ್ವಲ್ಪ ಹುರ್ಕೋಬೇಕು ಅವನು. ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡೇನಿ. ಕರಿಬೇವು ಎಲ್ಲನೂ ಸೇರಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡೆ ನಾನು. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡೆ. ಅದನ್ನು ನೀಟಾಗಿ ಕರ್ಕೋಬೇಕು. ಗೋಲ್ಡನ್ ಬ್ರೌನ್ ಬರಬೇಕು ಎಲ್ಲನೂ ಉಳ್ಳಾಗಡ್ಡಿ ಎಲ್ಲ, ಅಲ್ಲಿ ತನೂ ಕರ್ಕೋಬೇಕು ಅವನ್ನ. ನೆಕ್ಸ್ಟ್ ನೋಡಿರಿ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡಾನ. ಈಗ ಅದೇ ಸಕ್ಕರೆ ಒಂದು ಸ್ವಲ್ಪ ನೀರು ಆಣದ ಗತೆ ಬಿಟ್ಕೊಂತಂದ್ರೆ ಅವಾಗ ಉಪ್ಪಿಟ್ಟು ಟೇಸ್ಟ್ ಆಕತಿ. ಸಕ್ಕರೆ ಹಾಕ್ಕೊಂಡು ಅಷ್ಟೂ ಸೇರಿಸೇನೆ ಕರ್ಕೊಳತ್ತೀನಿ ನಾನು. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಉದ್ದಿನ ಬ್ಯಾಳಿ, ಕಡಲೆ ಬ್ಯಾಳಿ ಎಲ್ಲನೂ ಸೇರಿಸಿ ಕರ್ಕೊಳತ್ತೀನಿ. ನೆಕ್ಸ್ಟ್ ನೀರು ಹಾಕ್ಕೊಂಡೇನಿ. ನೀರಿಗೇನೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮೇಲೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳತ್ತೀನಿ. ನೀರು ಹೆಂಗೆ ಹಾಕೋಬೇಕಂತಂದ್ರೆ ಯಾವ ಪ್ರಮಾಣದ ಒಳಗೆ ಇರಬೇಕಂತಂದ್ರೆ, ನಾ ಈಗ 3 ಕಪ್ ಅಕ್ಕಿ ರವೆ ತೊಗೊಂಡೇನಿ. 3 ಕಪ್ ಅಕ್ಕಿ ರವಕ್ಕೆ 1 ಕಪ್ ಅಕ್ಕಿ ರವಕ್ಕೆ 3 ಕಪ್ ನೀರು ಅಂತಂದ್ರೆ 3 ಕಪ್ ಅಕ್ಕಿ ರವಕ್ಕೆ 9 ಕಪ್ ನೀರು ಹಾಕೋಬೇಕು. ಆಮೇಲೆ ಅದು ನೀರೂ ಕುದಿ ಬಂತು, ಅದ್ರೊಳಗೆ ರವೆ ಸೇರಿಸ್ಕೊಂಡೇನಿ ನಾನೀಗ. ರವಾನೆಲ್ಲ ನೀಟಾಗಿ ಸೇರಿಸ್ಕೊಂಡು ಚಮಚಲ್ಲೇ ಈ ಥರ ಎಲ್ಲ ಕಡೆನೂ ಆಗೋ ಥರ ಅದನ್ನು ಕಡ್ಲಾಡಿಸ್ಬೇಕು. ನೀಟಾಗಿ ಎಲ್ಲ ನೀರೆಲ್ಲ ಒಮ್ಗೊಳ್ಳೋ ಥರ ಕುದಿಬೇಕದ. ಅದು ಕುದ್ದ ಮೇಲೆನೇ ಗ್ಯಾಸ್ ಆಫ್ ಮಾಡಬೇಕು. ಆಫ್ ಮಾಡಿದ್ಮೇಲೆ ಈ ಥರ ಆಕತ್ತೆ ನೋಡ್ರಿ. ನಾವು ಗೋಧಿ ರವೆ ಅಂತಂದ್ರೆ ಹಾಕಿದ ಕುಡ್ಕನೇ ಗ್ಯಾಸ್ ಆಫ್ ಮಾಡ್ತೀವಿ. ಬಟ್ ಅಕ್ಕಿ ರವಕ್ಕೆ ನೀರೆಲ್ಲನೂ ಇಂಕೊಂಡ ಮ್ಯಾಗನೇ ಗ್ಯಾಸ್ ಆಫ್ ಮಾಡ್ಬೇಕು. ಅವಾಗ ನೀಟಾಗಿ ರವೆ ಎಲ್ಲ ಈ ಥರ ಉಮ್ಗೊಂಡಿರ್ತೈತಿ. ಮಸ್ತ್ ಆಕತ್ತೆ ಉಪ್ಪಿಟ್ಟು, ಟೇಸ್ಟೂ ಇರ್ತದೆ. ಇಷ್ಟ ಈಸಿ ರೆಸಿಪಿ ಇದೇನು. ಈ ಕಡೆ ನಮ್ಮ ತ್ರಿಶೂನ ಜೋಳ್ಗ ಹಾಕಿ ಮಲಗಿಸಿರ ಎದ್ಕಾರ ಈ ಥರ ಮಾಡ್ಕೊತ ಕುಂತಿದ್ಲ. ಆಕಿ ಆಟ ನೋಡ್ರಿ, ಜೋಳ್ಗಾಗಿಂದ ಹೆಂಗೆ ಎದ್ದು ಕುಂತಾಳಕಿ. ಓ ನೀನು ಹಾಂ ಇಲ್ಲೇ ಕುಂದ್ರ. ಹೆಂಗೆ ಇಟ್ಕೊ. ಅರ್ವಿ ಎಲ್ಲ ಮೆಸ್ಸಿ ಆಗಿದ್ದು ಅಂತ ಹೇಳೆಲ್ಲ ಮಡಚಿಡಾತಿದ್ನಿ ನಾನು. ಈ ಕಡೆ ನಮ್ಮ ತ್ರಿಶೂನು ಮಡ್ಚಾಕ್ ಬಿಡಾತಿರ್ಲಿಲ್ಲ.
ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿತ್ತು ಅಂತೇಳಿ ಊಟಕ್ಕೆ ಇವತ್ತು ಚಪಾತಿ ಮಾಡತ್ತಿದ್ನಿ. ನಾವು ಎಷ್ಟು ಟೈಪ್ ಆಫ್ ಚಪಾತಿ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಈ ಥರ ಇದೊಂದು ಟೈಪ್ ಮಾಡ್ತೀವಿ. ಸ್ವಲ್ಪ ಮಿಡ್ಲಲ್ಲಿ ಎಣ್ಣೆ ಹಚ್ಕೊಂಡು ಒಳಗೆ ಹಿಟ್ಟು ಹಾಕೋದ್ರಿಂದ ಚಪಾತಿ ಉಬ್ಬಿಕಾರ ಮೆತ್ತಗೆ ಚಲೋ ಆಕಾವ ಅಂತೇಳಿ ಹಿಟ್ಟು ಹಾಕೋತೀವಿ. ಬೇಯಿಸ್ಕೊಳ್ಳೋವಾಗ ಅಷ್ಟೇ ಎಣ್ಣೆ ಭಾಳ ಹಚ್ಕೋಬೇಕು, ಅಂದ್ರೆ ಚಪಾತಿ ಮೆತ್ತಗೆ ಚಲೋ ಆಕಾವ. ಒಬ್ಬರ ಹಿಟ್ಟು ನಾದುವಾಗನ ಹಾಲು ಹಾಕೋತಾರೋ ಮೆತ್ತಗಾಕ ಅಂಥೇಳಿ ನಾವೇನು ಹಂಗೆ ಹಾಕೋದಿಲ್ಲ. ಏನು ಕೊಡ್ಲಿ ಇದನ್ನ ಮಾಡತ್ತಲ್ಲ ಅಮ್ಮ ಮಾಡ್ತೀನಿ ಕೊಡ್ತಾನ ನೋಡ್ರಿ. ಈ ಥರ 2 ಉಳ್ಳಿ ಹರ್ಕೊಂಡ ಸಣ್ಣ ಪೀಸ್ ಇದು ಸಣ್ಣ ರೌಂಡಾಗೆ ಉಳ್ಳಿ ಮಾಡ್ಕೊಂಡು ಎರಡೂ ಕಡೆ ಎಣ್ಣೆ ಹಚ್ಕೊಂಡು ಇದೊಂದು ಟೈಪ್ ಮಾಡ್ತೀವಿ ನಾವು. ಜಾಸ್ತಿ ಎಲ್ಲಾರ ಊರಿಗದು ಕಟ್ಕೊಂಡು ಹೋಗಿ ಮಾಡ್ತೀವಿ. ಇದನ್ನ ರೌಂಡಾಗಿ ಮಾಡ್ಕೊಂಡು ಬೇಯಿಸ್ತೀವಿ. ಇನ್ನೊಂದು ಟೈಪ್ ತೋರಿಸ್ತೀನಿ ನಿಮ್ಗೆ. ಸ್ಟೈಲ್ ಈ ಥರ ದೊಡ್ಡದಾಗಿ ರೌಂಡಾಗಿ ಸ್ವಲ್ಪ ಲಟ್ಟಿಸ್ಕೊಂಡು ಆಮೇಲೆ ಸ್ವಲ್ಪ ಮಿಡಲ್ ಈ ಥರ ಹಿಟ್ಟು ಹಚ್ಕೊಂಡು ಇಲ್ಲೂ ಎಣ್ಣೆ ಹಚ್ಕೊಂಡು ಈ ಥರ ತ್ರಿಭುಜ ಸ್ಟೈಲ್ ಇದ್ದೆ. ಅದ ಫಸ್ಟ್ ಸಣ್ಣ ಸಣ್ಣದು ಲಟ್ಟಿಸ್ಕೊಂಡಿದ್ನಿ 2 ರೌಂಡನ್ನು. ಈ ಥರ ದೊಡ್ಡದ ಲಟ್ಟಿಸ್ಕೊಂಡು ಪುರಿ ಹೆಂಗೆ ದೊಡ್ಡದು ಪುರಿ ಎಲ್ಲಿ ಇರ್ತಲ್ಲ ಆ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಕಾರ ಇದೊಂಥರ ಚಪಾತಿ ಮಾಡ್ತೀವಿ ನಾವು. ಇದು ಜಲ್ದಿ ಬಿಸ್ತತಿ, ಜೋಡಿ ಮಾಡ್ಬೇಕತ್ತೀರ. ಈ ಥರ ಮಿಡಲ್ ಹಿಟ್ಟು ಹಾಕ್ಕೊಂಡು 4 ಟೈಪ್ ಚಪಾತೀಸ್ ಒಂಥರ ಈ ಥರ ಮಾಡ್ಕೊಂಡಿರ್ತೇನೆ. ಆಮೇಲೆ ತ್ರಿಭುಜದ ಥರ, ಆಮೇಲೆ ಒಂದು ಬೇಯಿಸಿದ್ಮೇಲೆ ರೌಂಡಾಗಿ ಮಾಡ್ಕೊಂಡು ನಡಕನೆ ಹಿಂಗೆ ಮಹಾರಾಷ್ಟ್ರ ಸ್ಟೈಲ್ ಅಂತಾರೆ ಅದಕ್ಕೆ, ಆ ಥರನೂ ಮಾಡ್ಕೊಂಡಿರ್ತೀವಿ. ನೋಡ್ರಿ ಯಾವ ಥರ ಉಬ್ಬಾತಂತೇಳಿ. ಎಣ್ಣೆ ಸ್ವಲ್ಪ ಹೆಚ್ಚು ಹಚ್ಕೊಂಡ್ರೆ ಟೇಸ್ಟ್ ಅನ್ನಿಸ್ತದೆ ಚಪಾತಿ, ಇಲ್ಲಾಂದ್ರೆ ವನ ಅನ್ನಿಸ್ತತಿ. ಹಾಂ ನೋಡ್ರಿ ಈ ಥರ ಮಾಡೋದ್ರಿಂದ ಲೇಯರ್ ಎಷ್ಟು ಮಸ್ತ್ ಬಿಸ್ತಾವೆ. ಮಧ್ಯಾಹ್ನ ಊಟ ಮಾಡತ್ತಿದ್ವಿ. ಊಟಕ್ಕೆ ಏನೇನಿತ್ತು ಅಂತಂದ್ರೆ ಚಪಾತಿ, ಬೆಂಡೆಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ, ಚಟ್ನಿ, ಉಪ್ಪಿನಕಾಯಿ ಇವಾಗ ಕಾಮನ್ ಇರುವನ ಇದ್ವು. ಊಟ ಮಾಡಿ ನಮ್ಮ ತ್ರಿಶೂನ್ ಕರ್ಕೊಂಡು ವಾಕಿಂಗ್ ಅಂತೇಳಿ ಹೋಗಿದ್ವಿ ನಾವು. ಹಂಗೆ ಮನ್ಯಾಗ ಕುಂತು ಬೇಜಾರಾಗತ್ತಿತ್ತ, ಹೊರಗಡೆ ಅಡ್ಡಾಡಿ ಬಂದ್ರಾತಂತೇಳಿ ವಾಕಿಂಗಿಗೆ ಹೋದ್ರಾತಂತೇಳಿ ಹೋಗಿದ್ವಿ. ನೋಡ್ರಿ ಇಲ್ಲಕ್ಕೆ ಹೆಂಗೆ ಆಟ ಆಡತ್ತಾಳ ಅಂಥೇಳಿ.
2 ಕೊಡ್ರಿ. ಅದೇ 5 ರೂಪಾಯಿ. ಈ ಲಾಗ್ ನಿಮಗೆ ಲೈಕ್ ಆತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ. ಬಾಯ್ ಬಾಯ್.